ನಮಸ್ಕಾರ ಎಲ್ಲರಿಗೂ. ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ನನ್ನ ಹಸ್ಬೆಂಡು ನನಗೆ ತುಂಬಾ ಹೊಡಿತಾರೆ, ಬೈತಾರೆ, ಕೆಟ್ಟದಾಗಿ ಅಬ್ಯೂಸ್ ಮಾಡ್ತಾರೆ, ಕೆಟ್ಟ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ನನ್ನನ್ನು ನೋಯಿಸ್ತಾರೆ. ಅದಕ್ಕೆ ನನಗೆ ಯಾವುದಾದ್ರೂ ರೆಮಿಡಿನ ಕೊಡಿ, ಎಲ್ಲ ನನ್ನ ಮಾತು ಕೇಳಬೇಕು, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು. ಅದರ ಸಲುವಾಗಿ ಇವತ್ತೊಂದು ಒಳ್ಳೆಯ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಇದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಇರೋದ್ರಿಂದ ಪ್ರತಿಯೊಬ್ಬರು ಮಾಡಬೇಕಾದ್ರೆ ಇದನ್ನು ಸಂಕಲ್ಪದಿಂದ, ವಿಶ್ವಾಸದಿಂದ ಈ ರೆಮಿಡಿನ ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಂಡು ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ರಿಲೇಷನ್ಗಳನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಮಾಡಬೇಕಂದ್ರೆ 7 ಲವಂಗ, 7 ಕರ್ಪೂರಗಳನ್ನು ತಗೋಬೇಕು, ಪಚ್ಚ ಕರ್ಪೂರವನ್ನು ತಗೋಬೇಕು. ಬಲಗೈಯಲ್ಲಿ ಅದನ್ನು ಹೋಲ್ಡ್ ಮಾಡಬೇಕು. ದಿನಂಪ್ರತಿ ಸಾಯಂಕಾಲ ಇದನ್ನು ಮಾಡುವಂಥದ್ದು ಬರುತ್ತೆ. ಶುಕ್ರವಾರದಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು. ಮತ್ತು ಬಲಗೈಯಲ್ಲಿ ಆ 7 ಲವಂಗ 7 ಕರ್ಪೂರಗಳನ್ನು ಹಿಡ್ಕೊಂಡ್ಬಿಟ್ಟು ಆ ವ್ಯಕ್ತಿ ಯಾರು ನಿಮ್ಮ ಹಸ್ಬೆಂಡ್ ಇರ್ತಾರಲ್ಲ ಆ ವ್ಯಕ್ತಿ ಶಾಂತ ಆಗಿಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ಅಂತ ತಿಳ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು. ಮತ್ತು ನಿಮ್ಮ ಹಸ್ಬೆಂಡ್ ಹೆಸರನ್ನು 21 ಬಾರಿ ಹೇಳಬೇಕಾಗತ್ತೆ. 21 ಟೈಮ್ಸ್ ರಿಪೀಟೆಡ್ಲಿ ಅವರ ಹೆಸರನ್ನು ನೀವು ಹೇಳ್ಕೋಬೇಕು. ಆಮೇಲೆ ಅದಾದ ನಂತರ ಸಾಯಂಕಾಲ ನೀವು ಯಾವ ಟೈಮಲ್ಲೂ ಮಾಡ್ಕೋಬೋದು, ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ. ಒಂದು ತಟ್ಟೆಯನ್ನು ತಗೊಂಡ್ಬಿಟ್ಟು ದೀಪದ ಸಹಾಯದಿಂದ ಆ ಲವಂಗ ಮತ್ತು ಕರ್ಪೂರಗಳನ್ನು ಏನು ಮಾಡಬೇಕಾಗತ್ತೆ, ಸುಟ್ಟು ಹಾಕ್ಬಿಡಿ. ಸುಟ್ಟಾದ ನಂತರ ಅದು ಏನು ಆ್ಯಶ್ ಉಳಿಯುತ್ತಲ್ಲ, ಅದು ಆ್ಯಶ್ ಉಳಿದಂಥ ಆ್ಯಶನ್ನ ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟ್ ಡೇ ಅದನ್ನು ಒಂದು ಗಿಡದ ಬುಡಕ್ಕೆ ಹಾಕಿಬಿಡಿ, ಅಥವಾ ಒಂದು ಪಾಕೆಟ್ದಲ್ಲಿ ಕಟ್ಬಿಟ್ಟು ಒಂದು ಚೀಟನ್ನು ರೆಡಿ ಮಾಡಿಕೊಂಡು ಡಸ್ಟ್ಬಿನ್ದಲ್ಲಿ ಕೂಡ ಹಾಕ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ಹಾಗೇನೆ ಮಾಡ್ತಾ ಹೋಗಿ ಆ ವ್ಯಕ್ತಿಯಲ್ಲಿರುವಂಥ ಸಿಟ್ಟು, ನಕಾರಾತ್ಮಕತೆ ಎಲ್ಲ ಹೋಗ್ಬಿಟ್ಟು ಒಂದು ಹಂತಕ್ಕೆ ಬರ್ತಾರೆ. ಆಮೇಲೆ ನಿಮಗೆ ಎಲ್ಲ ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಇದು ತುಂಬಾ ಎಫೆಕ್ಟಿವ್ ಇರುವಂಥ ರೆಮಿಡಿ. ಡೌಟ್ ಇಲ್ದಲೇ ಇದನ್ನು ಮಾಡ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಖರ್ಚಾಗಬೇಕಂತದೇನಿಲ್ಲ, ಖರ್ಚು ಮಾಡಬೇಕಂತದ್ದು ಬರಲ್ಲ. ಅದ್ರ ಜೊತೆಗೆ ಒಂದು ರೋಸ್ ವಾಟರನ್ನು ತಗೊಳ್ಳಿ, ಅಂದರೆ ಗುಲಾಬ್ ಜಲ್ ಅಂತ ಹೇಳ್ತೀವಿ. ರೋಸ್ ವಾಟರನ್ನು ತಗೊಂಡ್ಬಿಟ್ಟು ಸ್ನಾನ ಮಾಡ್ತಿರ್ಬೇಕಾದ್ರೆ ಅದನ್ನು ಕೂಡ ಶುಕ್ರವಾರದಿಂದನೇ ಸ್ಟಾರ್ಟ್ ಮಾಡಿ. ಸ್ನಾನದ ಬಕೆಟ್ ಏನಿರುತ್ತಲ್ಲ ನೀರಲ್ಲಿ ಒಂದು 4-5 ಡ್ರಾಪನ್ನು ಹಾಕಿಬಿಟ್ಟು ದಿನಂಪ್ರತಿ ಅದರಿಂದನೇ ಸ್ನಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಕೂಡ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸ್ಕೊಡತ್ತೆ. ಅದ್ರ ಜೊತೆಗೆ ಪರ್ಫ್ಯೂಮನ್ನು ಹಾಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಬಾಡಿ ಸ್ಪ್ರೇ ಅಲ್ಲ, ಪರ್ಫ್ಯೂಮ್ ಬರುತ್ತಲ್ಲ, ಪರ್ಫ್ಯೂಮನ್ನು ಹಾಕ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಅತ್ತರ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಅವರನ್ನು ನೆನೆಸ್ಕೊಂಡ್ಬಿಟ್ಟು, ಅಂದರೆ ನಿಮ್ಮ ಯಜಮಾನರನ್ನ ನೆನೆಸ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಓಂ ಆಕರ್ಷಾಯ ನಮಃ ಅಂತ ತಿಳ್ಕೊಂಡ್ಬಿಟ್ಟು ಬೆಳಗ್ಗೆ 108 ಬಾರಿ, ಸಾಯಂಕಾಲ 108 ಬಾರಿ ಓಂ ಆಕರ್ಷಾಯ ನಮಃ, ಓಂ ಆಕರ್ಷಾಯ ನಮಃ ಅಂತ ತಿಳ್ಕೊಂಡ್ಬಿಟ್ಟು ಮಂತ್ರವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಅವರಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ. ಮತ್ತು ಅಬ್ಯೂಸಿಂಗ್ ವರ್ಡ್ಸು, ಆಮೇಲೆ ಹೊಡೆಯೋದು ಬಿಡೋದು ಮಾಡ್ತಿರ್ತಾರಲ್ಲ, ಅದೆಲ್ಲವೂ ಕ್ಲಿಯರ್ ಆಗಿಬಿಡುತ್ತೆ. ಈ ರೆಮಿಡಿನ ಮಾಡಿಕೊಂಡು ಪ್ರತಿಯೊಬ್ಬರು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.